ಹಂಗಲ್ ಕಣ್ಲಾ. ಲೇ ಲೆಕ್ಕಾಚಾರಿ, ಈಗ ಸಾವುಕಾರಂದನು ಬಾಳ ಬೇಜಾರು ಮಾಡ್ಕೊಂಡಿದ್ದಾನ ಕಣಪ್ಪ. ಹ್ಞೂ, ಅವನಿಗೂ ಮನ್ಸಿಗೆ ನೋವಾಗೈತೆ, ಅವಮಾನಗಳಾಗಿದ್ದಾವೆ. ಅವನು ಊರಿಗೆ ಸಾವುಕಾರ ಇದ್ದವನು. ನಾನು ಸುಳ್ಳು ಯಾಕೆ ಹೇಳೋಣ, ಇವತ್ತಿನವರೆಗೂ ಬೇರೆಯವ್ರ ಮುಂದೆ ಹೋಗ್ಬಿಟ್ಟು ಅವ್ನು ಕೈ ಚಾಚಿದ ಮನುಷ್ಯನೇ ಅಲ್ಲ, ಬೇರೆಯವ್ರ ಮುಂದೆ ಹೋಗ್ಬಿಟ್ಟು ತಲೆ ಬಗ್ಸಿದ ಮನುಷ್ಯನೇ ಅಲ್ಲ ಅವನು. ಹ್ಞೂ, ಅವನಿಗೂ ಭಾಳ ಅವಮಾನ ಆಗ್ಬಿಟ್ಟೈತೆ ಕಣ. ಅವತ್ತು ನನ್ನ ಮುಂದೆ ಎಲ್ಲ ಹೇಳ್ಕೊಂಬಿಟ್ಟು ಅಳರಂಗ್ ಮಕ ಮಾಡ್ಕೊಂಬಿಟ್ಟು ಸಿಕ್ಕಾಬಟ್ಟೆ ಅವ್ನ ದುಃಖಗಳನ್ನೆಲ್ಲ ಹೇಳ್ಕೊಂಬಿಟ್ಟ ಕಣ. ನನಗೆ ಒಂಥರ ಹೊಟ್ಟೆ ಉರ್ದೋಗಂಗೆ ಆಯಿತು. ಹ್ಞೂ, ಇಷ್ಟು ವರ್ಷ ಇಲ್ದಲ್ಲೇ ಇರೋದು ನನ್ನ ಮಗ ಸೊಸೆ ಬಂದಾದ್ಮೇಲೆ ನನಗೆ ಈ ರೀತಿ ನಮ್ಮ ಮಾವ ಅವಮಾನ ಮಾಡಿಬಿಟ್ರು ಗೌಡ್ರೆ. ನಾನು ಏನಂತ ತಪ್ಪು ಮಾಡಿದೆ? ಏನು ಮಾಡಿಲ್ಲ ಗೌಡ್ರೆ. ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಆ ಮನೆ ಎಲ್ಲದನ್ನು ಉಳಿಸ್ಕೊಡೋದಕ್ಕೋಸ್ಕರ, ಎಷ್ಟು ಶ್ರಮ ವಹಿಸಿದ್ದೀನಿ. ಆದರೆ ನಮ್ಮ ಮಾವ ಅರ್ಥ ಮಾಡ್ಕೊಳ್ಳಿಲ್ಲ, ನನ್ನ ಹೆಂಡತಿ ಅರ್ಥ ಮಾಡ್ಕೊಳ್ಳಿಲ್ಲ, ನಾನು ಪಟ್ಟಿರೋ ಕಷ್ಟಕ್ಕೆ ಗೌರವ ಕೊಡಲಿಲ್ಲ, ಬೆಲೆ ಕೊಡಲಿಲ್ಲ ಅಂತ ಅಳರಂಗ್ ಮಕ ಮಾಡ್ಕೊಂಡು ಹೇಳ್ಬಿಟ್ಟ. ನನಗೆ ಒಂಥರ ಹೊಟ್ಟೆ ಉರ್ದೋಗಂಗೆ ಆಯ್ತು. ಅಲ್ಲ ಕಣಮ್ಮ ಪಾಪ, ಸುಶೀಲಮ್ಮ, ನೀನು ಯಾಮಾರ್ಬಿಟ್ಟಲ್ಲಮ್ಮ ನೀನು. ನೀನು ತಮ್ಮನ ಮಾತು ಕೇಳಬಾರ್ದಿತ್ತು ಕಣಮ್ಮ. ನೀನು ಭಾಳ ದೊಡ್ಡ ಕೆಲಸ ಮಾಡ್ಕೊಂಬಿಟ್ಟೆ. ಏನು ಮಾಡೋಣ ಹೇಳ್ರಿ ಇವಾಗ? ನೀವು ಹೆಂಗೆ ಹೇಳ್ತಿರೋ ಹಂಗೆ ಮಾಡ್ತೀನಿ. ಹಂಗಲ್ಲ ಕಣ್ಗೌಡ್ರೆ, ಈಗ ಏನು ಮಾಡೋಣ ಅಂತ ನೀವು ಯೋಚನೆ ಮಾಡ್ಕೊಂಡು ನಿಂತ್ಕೊಂಡ್ಬಿಟ್ರೆ ಆಗಲ್ಲ. ನಿಮ್ಮ ಕೈಲಿ ಎಲ್ಲದೂ ಐತೆ. ದಯವಿಟ್ಟು ನಮ್ಮ ಮಳಿಯಂಗೆ ಕರೆದ್ಬಿಟ್ಟು ನಮ್ಮ ಮಳಿಯಂಗೂ ನನ್ನ ಮಗಳಿಗೆ ಒಂದು ಮಾಡಿ, ಮೊದಲು ಹೆಂಗಿದ್ರು ಹಂಗೆಲ್ಲ ಮನೆ ಆಸ್ತಿ ಹೊಲ ಗದ್ದೆ ಎಲ್ಲ ನೋಡ್ಕೊಂಡು ಚೆನ್ನಾಗಿರೋದಕ್ಕೆ ಹೇಳ್ರಿ ಸಾಕು. ನಾನು ಅಳಿಯ ಬಂದರೆ ಇನ್ನೇನು ನನ್ನ ಮಗ ಸೊಸೆ ಬಂದೇ ಬರ್ತಾರೆ. ಎಲ್ಲರೂ ಕೂಡಿ ಚೆನ್ನಾಗಿರ್ಲೇಬೇಕಾದ್ರೆ ನಾನು ಅವ್ರ ಅಣ್ಣ ತಮ್ಮಂದ್ರಗಳ ಜೊತೆ ಎಲ್ಲ ಚೆನ್ನಾಗಿರೋದು ಬೇಡ ಅಂತ ನಾನು ಹೇಳ್ತಿಲ್ಲ. ಸದ್ಯ ಎಲ್ಲರೂ ಖುಷಿಯಾಗಿದ್ರೆ ಸಾಕು. ನಾನು ಬಯಸೋದೇ ಅದೇ, ನಿಮ್ಮಿಂದ ಎಲ್ಲರಿಂದನೂ ಬಯಸೋದೇ ಅದೇ. ಒಟ್ಟಿನಲ್ಲಿ ನನ್ನ ಮಗಳು ಖುಷಿಯಾಗಿರ್ಬೇಕು, ನೆಮ್ಮದಿಯಾಗಿರ್ಬೇಕು. ನನ್ನ ಮಗಳು ಮಾತ್ರ ಒಬ್ಬಂಟಿಯಾಗಿರಬಾರ್ದು. ಏನು ಮಾಡ್ತೀರಾ, ಮನುಷ್ಯ ಯಾಮಾರೋದು ಮಾಮೂಲಿ. ಯಾಮಾರೋದು ಮೋಸ ಮಾಡಿಬಿಟ್ರು ನನ್ನ ಮಗಳಿಗೆ. ಎಲ್ಲರೂ ಸೇರ್ಕೊಂಡ್ಬಿಟ್ಟು ಇಲ್ದವೆಲ್ಲ ತಲೆಗೆ ತುಂಬಿಟ್ರು. ಏನು ಮಾಡ್ತೀರಾ ಹೇಳ್ರಿ? ನಾವು ಅವ್ರು ಹೇಳಿದ್ದೆಲ್ಲ ಸತ್ಯ ಅಂತ ನಂಬಿಬಿಟ್ಟು ಅನ್ಯಾಯವಾಗಿ ಇವ್ರಿಗೆಲ್ಲ ದೂರ ಮಾಡಿಬಿಟ್ಟು ಗೌಡ್ರೆ, ಈಗ ಪದೇ ಅದೇ ಮಾತಾಡೋದು ಬೇಡ. ದಯವಿಟ್ಟು ನಾವು ಇರುವಾಗಲೇ ನನಗೆ ಕರೆದ್ಬಿಟ್ಟು ಒಂದು ಮಾಡ್ರಿ. ಇಲ್ಲ ಅಂದರೆ ಅವರೆಲ್ಲರೂ ನನ್ನ ಮಗಳ ಜೊತೆ ಚೆನ್ನಾಗಿದ್ರೆ ನನ್ನ ಮಗಳಿಗೆ ಇಲ್ಲಿ ಬಿಟ್ಟು ಹೋಗ್ತೀನಿ. ಇಲ್ಲ ಅಂದರೆ ಇನ್ನೇನು ಮಾಡೋಕ್ಕಾಗುತ್ತೆ? ನಾವು ಮಾಡಿದ ತಪ್ಪು, ಅದಕ್ಕೆ ಪ್ರಾಯಶ್ಚಿತ ಅನುಭವಿಸ್ಲೇಬೇಕು. ನಾವು ಮಾಡಿದ ಕರ್ಮ ಅಂದ್ಕೊಂಡು ನನ್ನ ಮಗಳಿಗೆ ನಾನು ನನ್ನ ಮನೆ ಕರ್ಕೊಂಡು ಹೋಗ್ಬಿಟ್ಟು ಚೆನ್ನಾಗಿ ಸಾಕಣ್ತೀನಿ. ಇನ್ನೇನು ಮಾಡೋಕ್ಕಾಗುತ್ತೆ ಹೇಳ್ರಿ? ಏನು ಮಾಡೋಣ ಹೇಳ್ರಿ? ನೀವೇ ಹೇಳ್ರಿ ಗೌಡ್ರೆ. ಹಾಗೆಲ್ಲ ಮಾಡಬೇಡ ತಡಿಯಪ್ಪ ಸಾವುಕಾರ. ನೀನು ಯಾಕಪ್ಪ ನೀನು ಅಷ್ಟೊಂದೆಲ್ಲ ಆತ್ರವಾಗೆಲ್ಲ ಮಾತಾಡ್ತೀಯ? ನಾನು ಇಲ್ವೇನಪ್ಪ? ಸುಮ್ಕಿರು, ಯೋಚನೆ ಮಾಡಬೇಡ, ತಲೆ ಕೆಡಿಸ್ಕೊಬೇಡ, ನೋಡೋಣ, ಪ್ರಯತ್ನ ಪಡೋಣ, ಸುಮ್ಕಿರು. ನನ್ನ ಮಾತು ಕೇಳ್ತಾನೆ ನಮ್ಮ ಸಾವುಕಾರ. ತಡಿ, ನೀನು ಯಾಕೆ ಯೋಚನೆ ಮಾಡ್ತಿದ್ಯಾ? ಆದರೆ ನೀವು ಒಂದು ಸ್ವಲ್ಪ ಯಾಮಾರ್ಬಿಟ್ರಿ ಅವತ್ತು. ನನ್ನ ಜೀವಮಾನದಲ್ಲೂ ಕೂಡ ನಾನು 4 ಕುಟುಂಬಕ್ಕೆ, ಎಷ್ಟೋ ಕುಟುಂಬಕ್ಕೆ ನಾನು ಒಂದು ಮಾಡಿದ್ದೀನಿ. ಹಂಗೆ ಸದ್ಯ ನೀವು ಕೂಡ ಒಂದಾದರೆ ಸಾಕು. ನಾನು ಯಾವತ್ತೂ ಕೂಡ ಅಷ್ಟೇನೆ, ಒಂದು ಕುಟುಂಬ ಒಂದಾಗಲಿ ಅಂತ ಬಯಸ್ತೀನಿ ವಿನಃ ಒಂದು ಕುಟುಂಬ ಆ ಕಡೆ ಈ ಕಡೆ ಒಡೆದೋಗ್ಲಿ ಅಂತ ನಾನು ಯಾವತ್ತೂ ಕೂಡ ಬಯಸಲ್ಲ. ಪ್ರಯತ್ನ ಪಡೋದ್ರಲ್ಲಿ ತಪ್ಪೇನೈತೆ? ಸಾವುಕಾರ ನನ್ನ ಮಾತು ಕೇಳ್ತಾನೆ. ತಡೀರಿ ನೋಡೋಣ. ಪಾಪ ನಮ್ಮ ಸುಶೀಲಮ್ಮನು ನನ್ನ ಮಗಳಿಗಿದ್ದಂಗೆ. ಒಳ್ಳೇದಾಗುತ್ತೆ, ತಡಿ ನೋಡೋಣ. ಪ್ರಯತ್ನ ಪಡ್ತೀನಿ ನಾನು, ಸುಮ್ಕಿರಲ್ಲ. ನೀವೂ ಕೂಡ ಅವತ್ತು ಸಾವುಕಾರ್ರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ಹಿಂಗೆ ಹೇಳ್ತಿದ್ದೀನಂತ. ನೀವು ಅವತ್ತು ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡಬೇಕಿತ್ತು. ಭಾಳ ಯಾಮಾರು ಬಿಟ್ಟಿದ್ದೀರಾ ನೀವು ಅವತ್ತು. ಅವತ್ತು ಯಾವತ್ತೂ ಇಲ್ದಿರೋ ನನ್ನ ಅಳಿಯ ಇಂಥ ತಪ್ಪು ಮಾಡಿಬಿಟ್ನಲ್ಲ ಅಂತ ಯಾವತ್ತು ಮಾಡಲ್ವಲ್ಲ. ಹೆಂಗೆ ಮಾಡ್ಬಿಟ್ಟ ಅವನು ತಪ್ಪು ಅಂತ ಒಂದು ಸ್ವಲ್ಪ ಯೋಚನೆ ಮಾಡಬೇಕಿತ್ತು. ಏನ ಅಣ್ಣ ತಮ್ಮಂದ್ರಗಳ ಜೊತೆ ಖುಷಿಯಾಗಿರೋದಕ್ಕೆ ಅವನು ಬಯಸಿದಾನೆ ಪಾಪ. ಮಾಡ್ದಲ್ಲೇ ಇರೋ ತಪ್ಪೇನು ಮಾಡಿಲ್ಲ ಅವನು. ಸರಿನಾ? ಆಯಿತು ಬಿಡಿ, ಹಳೆದೆಲ್ಲ ಮಾತಾಡಿ ಹಳೆದೆಲ್ಲ ಇದು ಮಾಡಿ ಏನೂ ಪ್ರಯೋಜನ ಇಲ್ಲ ಇವಾಗ. ಲೆಕ್ಕಾಚಾರಿ ಕೊಡೋಗಲ್ಲ, ಹೋಗ್ಬಿಟ್ಟು ಗೌಡ್ರು ಹೇಳಿರುವಂತ ಹೋಗಿ ಆ ರಂಗಜ್ಜುಗುನು, ಗಜೇಂದ್ರ, ಹಂಗೆ ತಿರ್ಗಾ ಸಾವುಕಾರ ಎಲ್ಲಾರ್ಗು ಕೂಡ ಕರ್ಕೊಂಬ. ಬೇಗ ಹೋಗ್ಬಿಟ್ಟು ಕರ್ಕೊಂಬರ್ಬೇಕು, ಜಾಸ್ತಿ ಹೊತ್ತು ಮಾಡಬೇಡ. ಗೌಡ್ರು ಕಾಯ್ಕೊಂಡೇ ಇದ್ದಾರೆ ಅಂತ ಹೇಳು, ಸರಿನಾ? ಈ ವಿಷಯ ಏನಾಯ್ತು ಎಲ್ಲಾದ್ರೂ ಹೇಳು. ಹಿಂಗೆ ಅಮ್ಮಾರೆಲ್ಲ ಬಂದಿದ್ದಾರೆ ಮನೆ ಹತ್ರ, ಬನ್ನಿ ಅಂತಾನೆ ಸಾವುಕಾರಂಗೆ ಹೇಳ್ಬಿಟ್ಟೆ ಕರ್ಕೊಂಬ, ಸರಿನಾ? ಬರಲ್ಲಾಗಿರಲ್ಲ ಅಂದರೆ ನನಗೆ ಫೋನ್ ಮಾಡ್ಕೊಡಿಲ್ಲ, ನಾನು ಮಾತಾಡ್ತೀನಿ. ಜಾಸ್ತಿ ಮಾತಾಡಬಾರ್ದು, ಸುಯಿದ ಬರಬೇಕು ಹಂಗಂತ ಹೇಳು. ಗೌಡ್ರನ್ನ ಹೇಳಿ ಕಳಿಸಿದ್ರು, ಕಂಡೀಷನಾಗಿ ಬರಬೇಕು ಅಂತಾನೆ ಹೇಳಿ ಕಳಿಸಿದ್ದಾರೆ. ಬರ್ರಿ ಸಾವುಕಾರ ಅಂತಾನೆ ಕರ್ಕೊಂಬ ನೀನು ಸಾವುಕಾರ್ಗೆ, ಸರಿನಾ? ನೀನು ಹೇಳಿದ್ರೆ ಮಾತು ಕೇಳ್ತಾನಲ್ಲಪ್ಪ ನಿಮ್ಮ ಸಾವುಕಾರ, ನನಗೆ ಚೆನ್ನಾಗಿ ಗೊತ್ತೈತೆ. ಕರ್ಕೊಂಬ. ನೀನು ಪ್ರಯತ್ನ ಪಟ್ಟಾದ್ರೂ ಏನಾರು ಮಾಡಿಬಿಟ್ಟು ಕರ್ಕೊಂಬರ್ಬೇಕು ಇಲ್ಲಿ. ಮತ್ತೆ ಅದು ಇದು ನನಗೆ ಹೇಳಂಗಿಲ್ಲ. ಇಲ್ಲೇ ಇದಾರ ಅನ್ಸುತ್ತೆ ಸಾಮಾನ್ಯಕ್ಕೆ ಸಾವುಕಾರನು ನಮ್ಮ ರಂಗಜ್ಜನನು ಅಂದಾಜು. ಅಲ್ಲಿ ಮನೆ ಹತ್ರ ಹುಡ್ಕೊಂಡು ಹೋದ್ರೆ ಗಜೇಂದ್ರನೂ ಇರಲ್ಲ, ಸಾವುಕಾರರು ಇರಲ್ಲ, ಅಮ್ಮರು ಮಾತ್ರ ಇದ್ದಾರೆ. ಇಲ್ಲಿಲ್ಲ ಅಂದ್ರೆ ಇನ್ನೇನು ಮಾಡೋಕ್ಕಾಗುತ್ತೆ? ಇಲ್ಲ ತೋಟದ ಹತ್ರ ಹುಡ್ಕೊಂಡು ಹೋಗ್ಬೇಕು. ತೋಟದ ಹತ್ರ ಎಲ್ಲಂತ ಹುಡ್ಕೊಂಡು ಹೋಗೋದು, ಏನ ಎಲ್ಲಿರ್ತಾರೋ. ನಮ್ಮ ಸಾವುಕಾರನು ಈ ರಂಗಜ್ಜ ಒಂತಾವಳು ಇರಲ್ಲ, ಏನಿಲ್ಲ.
ಎಲ್ಲಂತ ಹುಡ್ಕೊಂಡು ಹೋಗೋಣ. ಗೌಡ್ರು ನೋಡಿದ್ರೆ ನೀನು ಕಂಡೀಷನಾಗಿ ಕರ್ಕೊಂಡು ಬರಲೇಬೇಕು ಕಳ್ಳ ಲೆಕ್ಕಾಚಾರಿ ಅಂತ ಹೇಳಿ ಕಳಿಸ್ಬಿಟ್ರು. ಎಲ್ಲಂತ ಕರ್ಕೊಂಬರೋದು ಇವಾಗ? ಆ ರಂಗಜ್ಜ, ರಂಗಜ್ಜ, ಹೆಂಗ ಮನೇಲಿದ್ರೆ ಸಾಕಣಪ್ಪ, ಹೆಂಗ ದೇವ್ರ ದಯದಿಂದ. ರಂಗಜ್ಜ, ರಂಗಜ್ಜ, ಸಾವ್ಕಾರೆ, ಸಾವ್ಕಾರೆ. ಏನ್ ಪಾಪ ಲೆಕ್ಕಾಚಾರಿ, ಏನಲ್ಲ ಹಿಂಗ್ ಬಂದ್ಬಿಡಿದ್ಯಲ್ಲ, ಒಂದೇ ಸಂಖ್ಯೆ ಕರಿತಿದ್ಯಾ ನಿಮ್ ರಂಗಜ್ಜುಗುನು ನಿಮ್ ಸಾವ್ಕಾರಗುನು? ಏನಪ್ಪ, ಏನಾರ ಅರ್ಜೆಂಟ್ ಏನಾರ ಕೆಲ್ಸ ಏನಾರ ಆಗ್ಬೇಕಿತ್ತೇನ? ಒಂದೇ ಸಂಖ್ಯೆ ಕರಿತಿದ್ಯಾ ಅವಾಗ್ಲಿ ನಾನು? ಹ್ಞೂ ಗೌರಜ್ಜಿ, ಗೌರಜ್ಜಿ, ಸಾವ್ಕಾರಗುನು ರಂಗಜ್ಜುಂಗೆ ಒಂದ್ ಸ್ವಲ್ಪ ಕರ್ಕೊಂಡು ಹೋಗ್ಬೇಕಿತ್ತು. ಎಲ್ಲೋ ಅರ್ಜೆಂಟಾಗಿ ಏನೋ ಮುಖ್ಯವಾದ ವಿಚಾರ ಮಾತಾಡ್ಬೇಕಿತ್ತು. ಗೌಡ್ರು ಬಡಹೇಳಿರು, ಅದಕ್ಕೆ ಕರ್ಕೊಂಡು ಹೋಗೋಣ ಅಂತ ಬಂದೆ ಕಣ್ ಗೌರಜ್ಜಿ. ಇಲ್ವೇನ್ ಗೌರಜ್ಜಿ? ಅಲ್ಲ ಕೇಳ ಪಾಪ, ಅದೇನ್ಲ ಅಂತ ಅದು ಮುಖ್ಯವಾದ ವಿಚಾರ, ಅದೇನ್ ಮಾತಾಡ್ಬೇಕಿತ್ತಲ್ಲ ನನ್ ಮುಂದೆನೆ ಹೇಳ. ಗೌರಜ್ಜಿ, ಇವಾಗ ಮಾತಾಡೋ ಅಷ್ಟು ಪುರ್ಸತ್ತಿಲ್ಲ. ನೀವು ಈಗ ಒಂದ್ ಕೆಲಸ ಮಾಡ್ರಿ, ಸಾವ್ಕಾರಗುನು ರಂಗಜ್ಜುಗುನು ಕರೀರಿ, ನಾನು ಹೇಳ್ತೀನಿ ಒಂದೇ ಸಲಿನೇ. ಓಹೋ, ಏನಲ್ಲ ಲೆಕ್ಕಾಚಾರಿ, ಆ ಏನಪ್ಪ ಎಲ್ಲ? ಅಲ್ಲ ಕಳ್ಳ, ನೀನು ಹೋಗ್ಬಿಟ್ಟು ಅಲ್ಲಿ ಹಸ್ಗುಳ ಪಾರ ಮಾತ್ರ ಅಲ್ಲಿ ಅದೇನ್ ಕೆಲಸ ಐತೆ ನೋಡಂತ ಹೇಳಿದ್ರೆ ನೀನು ಊರು ಸುತ್ತಾಡ್ತಿರ್ತೀಯಲ್ಲ ಲೆಕ್ಕಾಚಾರಿ. ನೀನು ಹಿಂಗ್ ಮಾಡ್ಬಿಟ್ರೆ ಆಗುತ್ತಲ್ಲ ಲೆಕ್ಕಾಚಾರಿ? ಎಲ್ಲೋಗಿದ್ದಲ್ಲ ಇಷ್ಟೊತ್ತವರೆಗೂ? ಲೆಕ್ಕಾಚಾರಿ ಎಲ್ಲೋಗಿದ್ದು? ರಂಗಜ್ಜ, ಎಲ್ಲೂ ಹೋಗಿರಲಿಲ್ಲ. ಒಂದು ಮುಖ್ಯವಾದ ವಿಚಾರ ಏನೋ ಮಾತಾಡ್ಬೇಕಿತ್ತು ರಂಗಜ್ಜ. ಒಂದು ಮುಖ್ಯವಾದ ಕೆಲಸ ಇತ್ತು, ಅದಕ್ಕೋಸ್ಕರ ಹೋಗಿದ್ದೆ. ರಂಗಜ್ಜ, ಸಾವ್ಕಾರರು ಎಲ್ಲಿ? ನೀವು ಸಾವ್ಕಾರರು ಸ್ವಲ್ಪ ಗೌಡ್ರು ಬರೇಳಿರು ಮಂತಾಬ, ಗೌಡ್ರು ಮಂತಾಬ ಹೋಗೋಣ ಬಾರ ರಂಗಜ್ಜ. ಇದೊಳ್ಳೆ ಕತೆ ಆಗೋಯ್ತಲ್ಲಪ್ಪ ಈ ಹುಡುಗನಿಂದ. ಅಲ್ಲ ಕಳ್ಳ ಪಾಪ, ನಮಗ್ ಕೆಲ್ಸಗಳಿದಾವ್ ಕಳ್ಳ. ತಿರ್ಗಾ ಗೌಡ್ರು ಯಾಕ್ಲಾ ಕರೆದ್ರು? ಗೌಡ್ರು ಮಾತಾಡೋದಿದ್ರೆ ಇಲ್ಲೇ ಮಾತಾಡೋಣಂತೆ. ಅವ್ರಿಗೆ ಬೇಜಾರಾಗ್ತಿರುತ್ತಂತ ಕರಿತಾನೆ ಇರ್ತಾರಪ್ಪ ಅತ್ಲಾಗಿ. ನನ್ಗೂ ಬಲು ಬೇಜಾರಾಗೋಗ್ಬಿಡುತ್ತೆ. ಎಷ್ಟು ಸಲ ಹೋಗೋಣ ಗೌಡ್ರ ಹತ್ರ ಮಾತಾಡಕ್ಕೆ? ಅಂಗಡಿ ಮಂತ ಹೋದ್ರೆ ಬಾರ್ಲೇ ಇವನೇ ರಂಗಜ್ಜ ಕೂತ್ಕೊಂಡ ಬಾರ್ಲ ಒಂದ್ ಗಳಿಗೆ ಮಾತಾಡೋಣ ಅಂತ ಕರೀತಾರೆ. ತಿರ್ಗಾ ಅಲ್ಲಿ ತೋಟತಾ ಹೋದ್ರು ಬಾರ್ಲ ಕೂತ್ಕೊಳ್ಳ, ಇಲ್ಲೇ ಕುತ್ಕೊಂಡು ಮಾತಾಡೋಣ, ಎಲ್ಲೋಗ್ತೀಯ ಬರೀ ಆ ಕಡೆ ಈ ಕಡೆ ಓಡಾಡ್ತಿರ್ತೀಯ ಅಂತ ಬೈತ್ ಕೂರಿಸ್ಕೊಂಡ್ಬಿಡ್ತಾರೆ. ಈಗ ತಿರ್ಗಾ ಮನೆ ಹತ್ರ ಕರಿತಿದಾರ. ಕೆಲ್ಸಗಳು ಬೇರೆ ಇದಾವ್ ಕಳ್ಳ ಲೆಕ್ಕಾಚಾರಿ. ಏನ್ ಮಾಡೋಣಪ್ಪ ಈ ನಮ್ಮ ಸಾವ್ಕಾರಿಗೆ ಗೌಡ್ರಿಗೆ? ಯಾಕಂತೆ? ಯಾಕ್ಲ ಲೆಕ್ಕಾಚಾರಿ? ಏನ್ ವಿಷಯ ಅಂತ ಇವಾಗ? ರಂಗಜ್ಜ, ಹೇಳ್ತೀನಿ, ಸಾವ್ಕಾರಗುನು ಕರೆದು ಬಿಡ್ರಿ. ಎಲ್ಲೋದ್ರು ಸಾವ್ಕಾರರು? ಕಾಣಿಸ್ತಾನೆ ಇಲ್ವಲ್ಲ? ಎಲ್ಲ ಒಳಗಡೆ ಟೀ ಕಾಸು ಕೊಟ್ಟಿದ್ದು ಕಳ್ಳ, ಟೀ ಕುಡಿತಾ ಕುಂತಿದ್ರು ಪಾಪ. ಇವಾಗಿದೇನೋ ಅವರು ತೋಟ ತಾವಳಿದಾನೆ ಬಂದ್ರು. ತೋಟ ಅಲ್ಲ, ಎಲ್ಲ ಟೌನಿಗೆಲ್ಲ ಹೋಗಿದ್ರ ಅನ್ಸುತ್ತೆ, ಏನೋ ಕೆಲಸ ಆಯ್ತಂತ ಹೋಗಿ ಮುಗಿಸ್ಕೊಂಡು ಇವಾಗಿದ್ರು ಬಂದ್ರು. ಬಂದು ಟೀ ಕುಡಿತಾ ಕುಂತಿದಾರಪ್ಪ. ತಡಿ ಕರಿತೀನಿ. ಅಣ್ಣ, ಅಣ್ಣ, ಅಣ್ಣಯ್ಯ. ಓಹೋ, ನಮ್ ಲೆಕ್ಕಾಚಾರಿ ಏನಲ್ಲ ಲೆಕ್ಕಾಚಾರಿ? ಎಲ್ಲ ತೋಟ ತಾವ್ಲು ಹೋಗಿಲ್ವಂತೆ, ಎಲ್ಲೋಗಿದ್ದಲ್ಲ ಅವ್ನ್ ಗಜೇಂದ್ರ ನೋಡಿದ್ರೆ ಇವತ್ತು ಲೆಕ್ಕಾಚಾರಿ ಅಣ್ಣ ಬಂದೇ ಇಲ್ಲ. ಯಾಕ ತಡ ಮಾಡ್ಕೊಂಡ್ ಬರ್ತಿದಾರಪ್ಪ, ಏನಾಯ್ತು ಏನ, ಯಾಕೆ ಹುಷಾರಿಲ್ವೇನಪ್ಪ, ಕೇಳಪ್ಪ ಒಂದ್ಸಲಿ ವಿಚಾರಿಸ್ರಿ ಅಂತ ಹೇಳ್ತಿದ್ದ. ಎಲ್ಲೋಗಿದ್ದಲ್ಲ ಲೆಕ್ಕಾಚಾರಿ? ಸಾವ್ಕಾರ್ರೆ, ನನಗೆ ಒಂದ್ ಸ್ವಲ್ಪ ಮುಖ್ಯವಾದ ವಿಚಾರ ಏನೋ ಮಾತಾಡ್ಬೇಕಿತ್ತು. ಗೌಡ್ರು ಅಂತ ಹೋಗಿದ್ದೆ, ಹಂಗಾಗಿ ಸ್ವಲ್ಪ ಕೆಲಸ ಇತ್ತು, ಹಂಗಾಗಿ ಬರೋದಕ್ಕಾಗ್ಲಿಲ್ಲ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಗಜೇಂದ್ರನಿಗೆ ನಾನು ಹೇಳ್ತೀನಿ, ಹೇಳ್ದಂಗೆ ಕೇಳ್ದಂಗೆ ಒಂದ್ ದಿವಸ ನಾನು ಇವತ್ತು ಅಲ್ಲಿ ಕೆಲ್ಸಕ್ಕೆ ಹೋಗ್ದಲ್ಲಿ ಇರೋದಕ್ಕೆ ನಾನು ಕ್ಷಮೆ ಕೇಳ್ತೀನಿ ಗಜೇಂದ್ರನಿಗೆ ಬೇಕಾದ್ರೆ. ಸಾವ್ಕಾರ್ರೆ, ರಂಗಜ್ಜ, ಬರ್ರಿ. ಒಂದ್ ಸ್ವಲ್ಪ ಗೌಡ್ರು ಕರೆದಾರೆ ನಿಮ್ಗೆ. ಅಲ್ಲಿ ಗೌಡ್ರು ಮಂತವ ಕೆಲ್ಸಗಳಿದಾವೆ, ಏನೋ ಮಾತಾಡ್ಬೇಕು, ಮುಖ್ಯವಾದ ವಿಚಾರ ಮಾತಾಡ್ಬೇಕಂತೆ. ಗೌಡ್ರು ಕರಿತಿದ್ದಾರೆ, ಬರ್ರಿ ಹೋಗೋಣ. ಬಾ ರಂಗಜ್ಜ, ಸಾವ್ಕಾರ್ರೆ ಬರ್ರಿ ಹೋಗೋಣ. ಆಗಳ ಇದೊಳ್ಳೆ ಕತೆ ಆಗೋತಲ್ಲ ಈ ಹುಡುಗನಿಂದ, ಈ ಲೆಕ್ಕಾಚಾರಿಯಿಂದ. ಅವಾಗ್ಲಿ ನಾನು ಹೇಳ್ತಾನೆ ಇದ್ದ, ನೀವು ಒಂದೇ ಸಂಖ್ಯೆ. ಏನ್ ವಿಷಯ ಹೇಳ ಲೆಕ್ಕಾಚಾರಿ, ಏನ್ ವಿಷಯ ಹೇಳ ಲೆಕ್ಕಾಚಾರಿ ಅಂತ ಬಾಯ್ ಬಿಡ್ತಾನೆ ಇಲ್ಲಪ್ಪ. ಸಾವ್ಕಾರ ಬಂದಾದ್ಮೇಲೆ ಹೇಳ್ತೀನಿ ರಂಗಜ್ಜ ಅಂತ ಹೇಳ್ದೆ. ತಿರ್ಗಾ ಸಾವ್ಕಾರಗುನು ಕರೆದೆ, ನಮ್ಮ ಅಣ್ಣಂಗುನು ಕರೆದೆ. ಏನಂತ ಬಾಯ್ ಬಿಡೋ ಲೆಕ್ಕಾಚಾರಿ? ಬಾಯ್ ಬಿಟ್ರೆ ತಾನೇ ನಮಗೂ ಅರ್ಥ ಆಗೋದು. ನೀನ್ ಏನು ಹೇಳ್ದಲೆ, ಏನು ಮಾತಾಡದಲೆ ನಮ್ಗೆ ಸುಮ್ನೆ ಬರ್ರಿ ಗೌಡ್ರು ಮಂತವ, ಬರ್ರಿ ಗೌಡ್ರು ಮಂತವ, ಮುಖ್ಯವಾದ ವಿಚಾರ ಐತೆ ಅಂತ ಹೇಳಿದ್ರೆ ನನಗ್ ಭಯ ಆಗುತ್ತಲ್ಲ, ಏನಾಯ್ತು ಏನೋ ಅಂತ ದಿಗ್ಲಾಗ್ತಿರುತ್ತೆ. ಬಾಯ್ ಬಿಡು, ಏನಾಯ್ತಂತ ಹೇಳಿದ್ರೆ ಬರ್ತೀವಿ, ಇಲ್ಲಾಂದ್ರೆ ನಾವು ಬರಲ್ಲ ನೋಡು. ಒಳ್ಳೆ ತಲೆ ಕೆಡಿಸ್ತಿ ಹಾಕಲ್ಲ ಲೆಕ್ಕಾಚಾರಿ ನೀನು. ಹಾಗೇನಿಲ್ಲ ಕಣ್ರ ಗಜ, ಬೇಜಾರು ಮಾಡ್ಕೊಳ್ಳೋದು, ಯೋಚನೆ ಮಾಡೋದು ಅಂತದೇನು ವಿಚಾರ ಏನಿಲ್ಲ. ಅದೇ ಸಾವ್ಕಾರನು, ಮಾವನನು, ಅಮ್ಮಾರು ಇಬ್ರು ಬಂದಿದ್ದಾರೆ ಮನೆ ಹತ್ರ. ಆ ನಿಂಗಣ್ಣ ಇಷ್ಟು ದಿವಸ ಮಾಡಿರೋದು ಮೋಸ, ಕೋಳಿ ಫಾರಂ ಎಲ್ಲ ಮಾರ್ಬಿಟ್ಟಿದ್ದಾರೆ. ಹಂಗೆ ದಿಲೀಪಂಗುನು ಶಶಿಗುನು ಮನೆಯಿಂದ ಬೇಕು ಅಂತ ಆಚೆ ಕಡೆ ಹಾಕಿರೋದು, ಮನ್ಸಿಗೆ ನೋವು ಮಾಡಿರೋದು. ಸಾವ್ಕಾರಗುನು ಮನೆಯಿಂದ ಆಚೆ ಕಡೆ ಹಾಕೋದಕ್ಕೆ ಸಾವ್ಕಾರವರು ಮಾವನ ಮುಂದೆ ಎಲ್ಲ ವಿಚಾರಗಳೆಲ್ಲ ಹೇಳಿರೋದೆಲ್ಲ ಬರೀ ಸುಳ್ಳು ವಿಷಯ. ಎಲ್ಲ ಮಾರ್ಕೊಂಡಿದ್ದಾರೆ. ತೆಂಗಿನಕಾಯಿ, ಎಳ್ನೀರು, ತೋಟದಲ್ಲಿ ಏನೇನಾಯ್ತು ಒಂದೇ ಒಂದ್ ಚೂರು ಬಿಟ್ಟಿಲ್ಲ.
ಎಲ್ಲ ಮಾರ್ಕೊಂಡ್ಬಿಟ್ಟಿದ್ದಾರೆ ಕದ್ದು. ಎಲ್ಲ ಶಂಕರಣ್ಣಂಗ್ ಮಾರ್ಬಿಟ್ಟಿದ್ದಾರೆ. ತಿರ್ಗಾ ಕೋಳಿ ಫಾರಂ ಬೇರೆ ಮಾರ್ಬಿಟ್ಟಿದ್ದಾರೆ. ಹಂಗಾಗಿ ಎಲ್ಲ ವಿಚಾರನೂ ಅಮ್ಮಾರಿಗೆ ಗೊತ್ತಾಗ್ಬಿಟ್ಟೈತೆ. ಅಮ್ಮಾರಿಗೆ ಗೊತ್ತಾಗಿ ಸಾವುಕಾರರು ಮಾವಂಗೆಲ್ಲ ಕರೆದು ಅವ್ರಿಗೆಲ್ಲರಿಗೂ ಹೇಳಿ ಇದು ಮಾಡಿದ್ದಾರೆ. ಹಂಗಾಗಿ ಈಗ ಅವ್ರಿಗೆ ಮನೆಯಿಂದ ಆಚೆ ಕಡೆ ಹಾಕ್ಬಿಟ್ಟಿದ್ದಾರೆ. ಆ ನಿಂಗಣ್ಣಂಗೆ ಮನೆಗಳಿಂದ ಆಚೆ ಕಡೆ ಹಾಕ್ಬಿಟ್ಟು ಅಮ್ಮಾರು ಸಿಕ್ಕಾಬಟ್ಟೆ ಅಳ್ತಿದ್ರು, ಬೇಜಾರು ಮಾಡ್ಕೊಂಡಿದ್ರು. ಅನ್ಯಾಯವಾಗಿ ನನ್ನ ಗಂಡಂಗೆ ನಾನು ದೂರ ಮಾಡ್ಬಿಟ್ಟೆ, ನನ್ನ ತಮ್ಮನ ಮಾತು ಕೇಳ್ಕೊಂಬಿಟ್ಟು ಇಷ್ಟೊಂದೆಲ್ಲ ಶ್ರಮ ವಹಿಸಿ ಕಷ್ಟಪಟ್ಟು ಮಾಡಿದ್ದಕ್ಕೆ ನಾನು ಯಾರ್ಯಾರ್ದೋ ಮಾತು ಕೇಳ್ಕೊಂಬಿಟ್ಟು ನನ್ನ ಗಂಡಂಗೆ ನನ್ನಿಂದ ದೂರ ಮಾಡ್ಕೊಂಡ್ಬಿಟ್ನಲ್ಲ ಅಂತ ಅಳ್ತಾ ಒಂಥರ ಬೇಜಾರು ಮಾಡ್ಕೊಂಡು ಯೋಚನೆ ಮಾಡ್ತಾ ಚಿಂತೆ ಮಾಡ್ತಾ ಕುಂತಿದ್ರು. ಅದಕ್ಕೆ ನಾನೇ ಹೋಗ್ಬಿಟ್ಟು ಗೌಡ್ರು ತವ ಕರ್ಕೊಂಬಂದೆ. ಗೌಡ್ರು ಅದಕ್ಕೆ ನಿಮ್ಗೂನು ಸಾವ್ಕಾರೆ, ನಿಮ್ಗೂನು ಅಮ್ಮಾರ್ಗೂ ಎಲ್ಲಾರ್ಗು ಒಂದ್ ಮಾಡೋದಕ್ಕೆ ಕರಿತಿದ್ದಾರೆ, ಬರ್ಬೇಕಂತೆ. ಬನ್ನಿ ಹೋಗೋಣ. ಏನ್ಲ ಹೇಳ್ತಿದ್ಯಾ ಲೆಕ್ಕಾಚಾರಿ ನೀನು? ಏನ್ಲ ಹೇಳ್ತಿದ್ಯಾ? ಏನಂತ ಮಾತಾಡ್ತಿದ್ಯಾ ಅಂತ ಒಂದ್ ಸ್ವಲ್ಪ ಪ್ರಜ್ಞೆ ಐತಾ ನಿನ್ಗೆ? ಇಲ್ಲ 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 ಇಲ್ಲ, ನಾನು ಯಾವ್ದೇ ಕಾರಣಕ್ಕೂ ಕೂಡ ಅವ್ರು ಸವಾಸನೆ ಬಿಟ್ಬಿಟ್ಟಿದೀನಿ. ನನಗೆ ಅಷ್ಟೊಂದೆಲ್ಲ ಬೀದಿಲಿ ಅವಮಾನ ಮಾಡಿದ್ದಾರೆ, ನನಗೆ ಮನೆಯಿಂದ ಆಚೆ ಕಡೆ ಹಾಕಿದ್ದಾರೆ. ನಾನು ಊರಿಗೇನೆ ಸಾವ್ಕಾರ ಅಂತ ಸಾವ್ಕಾರಂಗೇನೆ ತಲೆ ಎತ್ಕೊಂಡು ತಿರ್ಗಾಡ್ಬಾರ್ದು, ಹಂಗ್ ಮಾಡ್ಬಿಟ್ಟಿದ್ದಾರೆ. ಅಲ್ಲ ಕಣೋ, ತಪ್ಪು ಮಾಡೋರು ಬೇಕಾದ್ರೆ ಯಾರು ಇರ್ಲಿ ಕಣೋ, ತಪ್ಪು ಮಾಡೋರಿಗೆ ಬೇಕಾದ್ರೆ ಶಿಕ್ಷೆ ಕೊಡ್ಲಿ. ನಾನು ಏನೋ ತಪ್ಪು ಮಾಡ್ದಲ್ಲಿ ಇದ್ದವನಿಗೆ ನನ್ನ ಹೆಂಡತಿ ನನ್ನ ಮೇಲೆ ನಂಬಿಕೆ ಇಟ್ಕೊಂಡದಲ್ಲೇ ನನ್ನ ಮಾವನ್ ಬಿಟ್ಟಾಕ ನನ್ನ ಹೆಂಡತಿಗೆ ನನ್ನ ಮೇಲೆ ನಂಬಿಕೆ ಇಲ್ವೇನಾ? ನಂಬಿಕೆ ಇದ್ರೂ ಕೂಡ ನನಗೆ ಇಷ್ಟೊಂದೆಲ್ಲ ಅವಮಾನ ಮಾಡ್ಬಿಟ್ಟು ನನಗೆ ಮನೆಯಿಂದ ಆಚೆ ಕಡೆ ಕಳಿಸ್ಬಿಟ್ರಲ್ಲ, ಬೇಜಾರಾಗಲ್ವಾ? ನಾನು ಇಷ್ಟು ದಿವಸ ಮಾಡಿರೋ ಶ್ರಮ, ಇಷ್ಟು ದಿವಸ ಮಾಡಿರೋ ಕಷ್ಟ ಯಾವ್ದಕ್ಕೂ ಒಂದು ಬೆಲೆ ಕೊಡ್ಲಿಲ್ಲ, ಒಂದು ಗೌರವ ಕೊಡದಲ್ಲೇ ಅವರು ಈ ರೀತಿ ಮಾಡ್ಬಿಟ್ರಲ್ಲ. ನನಗೆ ಹೊಟ್ಟೆ ಉರಿಯಲ್ವೇನೋ ಲೆಕ್ಕಾಚಾರಿ? ಹೊಟ್ಟೆ ಉರಿಯಲ್ವೇನೋ? ಹೇಳ ಬಾಯ್ ಬಿಡ ನೀನೇ ಲೆಕ್ಕಾಚಾರಿ. ಈಗ ನೀನು ಅವ್ರು ಹೇಳಿರಂತ ಬಂದ್ಬಿಟ್ಟು ನನಗೆ ಕರ್ಕೊಂಡು ಹೋಗೋದಕ್ಕೆ ಬಂದಿದೀಯಾ? ನಾನು ಬರಲ್ಲ ಕಣ ಲೆಕ್ಕಾಚಾರಿ, ಬರಲ್ಲ. ನಾನು ಬೇಕಾದ್ರೆ ಗೌಡ್ರ ತಾವ ಮಾತಾಡ್ತೀನಿ, ಯಾವುದೇ ಕಾರಣಕ್ಕೂ ನಾನು ಬರಲ್ಲ ಅಂತ ಹೇಳ್ಬಿಡು, ಕಂಡೀಷನ್ ಆಗಿ ಹೇಳ್ಬಿಡು, ನಾನು ಬರಲ್ಲ. ಹೆಂಗ ನನ್ನ ಮಗ ಇಬ್ರು ಮಕ್ಳುಗಳ ಜೊತೆ ನಾನು ನೆಮ್ಮದಿ ಆಗಿದ್ದೀನಿ, ಯಾರ ಸವಾಸನೂ ಬೇಡ, ಯಾರ ತಂಟೆನೂ ಬೇಡ ಅಂತ. ನನ್ನ ತಮ್ಮ, ನನ್ನ ತಮ್ಮನ ಮನೆಯವ್ರು ಎಲ್ಲಾರು ನನಗೆ ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ. ಹೆಂಗ ನನಗೆ ಸಾವುಕಾರ ಅನ್ನೋ ಪಟ್ಟಕ್ಕಿಂತ ನನ್ನ ತಮ್ಮಂದ್ರುಗಳ ಜೊತೆ ನಾನು ಬಡವ ಇದ್ರು ಎಲ್ಲಾರ ಜೊತೆ ಬಹಳ ಚೆನ್ನಾಗಿದ್ದೀನಿ, ನೆಮ್ಮದಿ ಆಗಿದ್ದೀನಿ. ಯಾರ ಸವಾಸನೂ ಬೇಡ ಕಣ ಲೆಕ್ಕಾಚಾರಿ, ಹೇಳ್ಬಿಡು ಹಂಗಂತ. ಅಣ್ಣ ಅಣ್ಣ, ನೀನ್ ಏನು ಮಾತಾಡ್ಬೇಡ, ಸುಮ್ಕಿರಾಣಯ್ಯ. ಏನಂತ ಮಾತಾಡ್ತಿದ್ಯಾ ನೀನು? ಅಲ್ಲ, ತಪ್ಪು ಯಾರು ತಾನೇ ಮಾಡಲ್ಲ ಹೇಳು? ಅವ್ರೇನ್ ಬೇರೆಯವ್ರಾ? ನೀನ್ ಹೆಂಡ್ತಿ ತಾನೆ ಅವ್ರುನು. ಏನೋ ಗೊತ್ತಿಲ್ಲ, ಅವನ್ ತಮ್ಮ ಇಲ್ದವೆಲ್ಲ ತಲೆಯಲ್ಲಿ ತುಂಬಿಟ್ಟಿದ್ದಾನೆ. ಬರೀ ಹೇಳಿದ್ದೆ ಹೇಳಿ ಅಮ್ಮಾರಿಗೆ ಸುಳ್ಳು ಹೇಳ್ಬಿಟ್ಟು ನಿಮ್ ವಿರುದ್ಧ ಎತ್ಕಟ್ಬೇಕಂತ ಬೇಕು ಅಂತ ಸುಳ್ಳು ಹೇಳಿದಾನೆ. ನಿಂಗಣ್ಣ ಮಾಡೋದ್ ಬುದ್ಧಿ ನಿನ್ ಗೊತ್ತಿಲ್ವಾ? ಅವ್ನ್ ಬುದ್ಧಿ ನೀನು ಗೊತ್ತೈತಾನೆ, ಅವ್ನ್ ಎಂತ ಬುದ್ಧಿವಂತ, ಎಂತ ಮೋಸ್ಕರ ಅಂತ. ಹಂಗಾಗಿ ಬಿಟ್ಟಿದ್ದಾರೆ. ಇವಾಗ ಸತ್ಯ ಏನಂತ ಗೊತ್ತಾಗೈತೆ. ಪದೇ ಅದನ್ನೇನೆ ದೊಡ್ಡ ಮಾಡ್ತಾ ಹೋಗ್ಬೇಡ ಅಣಯ್ಯ. ದಯವಿಟ್ಟು ಊರಲ್ಲೆಲ್ಲ ಆಡ್ಕೊಂಡ್ತಾರ ಕಣ ಅಣಯ್ಯ. ಎಷ್ಟು ದಿವಸ ಅಂತ ಹಿಂಗೆ ಇರ್ತೀರಾ? ಅಲ್ಲ, ಈ ಅತ್ತಿಗೆ ಜೊತೆನೂ ಚೆನ್ನಾಗಿರು, ಎಲ್ಲಾರ ಜೊತೆನೂ ಚೆನ್ನಾಗಿರು, ಆಯ್ತಾ? ನನಗ್ ಮಾತ್ರ ಎಲ್ಲಾರು ನಮ್ ಕುಟುಂಬ ಒಂದಾಗಿ ಚೆನ್ನಾಗಿದ್ರೆ ಸಾಕು. ಈಗ ರಾಜೇಶನ್ ಮದ್ವೆ ಬೇರೆ ಶುರು ಆಗ್ತೈತಣಯ್ಯ. ಯಾರಾದ್ರೂ ಏನಂತಾರೆ? ನನ್ನ ಮಾತು ಕೇಳೋಣಯ್ಯ. ಬಾ, ನಾನು ಬರ್ತೀನಿ, ಗೌಡ್ರು ತಾವ ಮಾತಾಡೋಣ. ನಾನು ಕಂಡೀಷನ್ ಆಗಿ ಹೇಳ್ತೀನಿ, ಬಾ ನಿಮ್ಮ ಮಾವನ್ ತಾವ ನಾನು ಮಾತಾಡ್ತೀನಿ. ಅವರೆಲ್ಲಾರು ಇವಾಗ ಒಂದಾಗೋದಕ್ಕೆ ಇಷ್ಟೊಂದೆಲ್ಲ ಶ್ರಮ ವಹಿಸಿ ಪಾಪ ಪಶ್ಚಾತ್ತಾಪ ಪಟ್ಟು ನಿಮ್ಮ ಹತ್ರ ಬರ್ತಿದ್ದಾರೆ ಒಂದ್ ಮಾಡೋದಕ್ಕೋಸ್ಕರ. ನೀವು ಇವಾಗ ಕೋಪ ಮಾಡ್ಕೊಳ್ಳೋದ್ರಲ್ಲಿ ಅದ್ರಲ್ಲಿ ಏನು ಪ್ರಯೋಜನ ಇಲ್ಲ ಅಣ್ಣಯ್ಯ. ಆಯ್ತು, ನಿನಗ್ ಮೋಸ ಮಾಡಿದ್ದಾರೆ, ನಿನಗ್ ಬೇಜಾರು ಮಾಡಿಸಿದ್ದಾರೆ, ನಿಮಗ್ ನೋವು ಮಾಡಿದ್ದಾರೆ, ನಿನಗೆ ಅವಮಾನ ಮಾಡಿದಾರೆ ಅಂತ ಗೊತ್ತು. ಅದನ್ನೇನೆ ಎಷ್ಟು ದಿವಸ ಅಂತ ಹಿಂಗೆ ಇಟ್ಕೊಂಡು ಮನ್ಸಲ್ಲೇ ನೋವು ಇಟ್ಕೊಂಡು ಕೊರಗ್ತಿರ್ತೀಯ ಅಣ್ಣಯ್ಯ. ನನ್ನ ಮಾತು ಕೇಳೋ ಅಣ್ಣಯ್ಯ. ಆ ತೋಟದ ಪರಿಸ್ಥಿತಿ ಹೇಳ್ಕೋಬಾರದು. ನೀನ್ ಬಿಟ್ಬಿಟ್ರೆ, ಈ ಕೈ ಬಿಟ್ಬಿಟ್ರೆ ಎಲ್ಲಾರು ಮಾರ್ಕೊಂಡು ತಿನ್ಕೊಂಡು ಹೋಗ್ಬಿಡ್ತಾರ ಅಣ್ಣಯ್ಯ. ನನ್ನ ಮಾತು ಕೇಳೋ. ಹೋದ್ರೆ ಹೋಗ್ಲಿ ಬಿಡ, ನನಗೆ ಯಾಕೆ? ನನಗೆ ಏನ್ ಸವಾಸನೆ ಬೇಡ, ಸಾವುಕಾರದ ಪಟ್ಟ ಅನ್ನೋದೇ ಬೇಡ ಅಂತ ನಾನು ಹೇಳ್ತಿದ್ದೀನಿ. ನೀನು ತೋಟ ಹೊಲ ಗದ್ದೆಗೆ ಹೋದೆ ನೀನು. ಅಣ್ಣ, ಪದೇ ಹಿಂಗೆಲ್ಲ ನನಗ್ ನೋವು ಮಾಡಬೇಡ. ನೀನ್ ತಮ್ಮ ಮಾತಿಗೆ ಗೌರವ ಕೊಡ್ತೀಯ, ನೀನ್ ತಮ್ಮನ ಮಾತಿಗೆ ಬೆಲೆ ಕೊಡ್ತೀಯ ತಾನೆ? ನಾನು ಕರ್ಕೊಂಡು ಹೋಗ್ತೀನಿ, ನೀನ್ ಸುಮ್ನೆ ಬರ್ಬೇಕು ನನ್ನ ಜೊತೆ ಅಷ್ಟೇ. ಇವಾಗ ನನ್ ನೋಡು, ನನಗ್ ಬಲು ಬೇಜಾರಾಗಿ ಹೋಗ್ಬಿಡುತ್ತೆ ನೀನ್ ಬರ್ಲಿಲ್ಲ ಅಂದ್ರೆ. ಇವಾಗ ಇದು ಒಳ್ಳೆ ಕಥೆ ಆಗುತ್ತಲ್ಲಪ್ಪ ನಿನ್ನಿಂದ. ನಾನ್ ಸುಮ್ನೆ ಅತ್ಲಾಗಿ ಟೌನಿಗೆ ಹೋಗಿದ್ದೆ, ಇವತ್ತು ಕೆಲಸ ಇತ್ತು. ಮಳೆ ಬಂದ್ಬಿಡುತ್ತಂತ ಬೇಗ ಬಂದ್ಬಿಟ್ಟೆ ಕಳ್ಳ. ಅತ್ಲಾಗಿ ಸಾಯಂಕಾಲದ ಹೊತ್ತಾದ್ರೂ ಅಲ್ಲಿ ಉಳ್ಕೊಂಡಾರು ಬಂದಿದ್ರು ಆಗ್ತಿತ್ತು, ಅತ್ಲಾಗಿ ನೆಮ್ಮದಿ ಆಗತ್ಲಾಗಿ. ನೀ ಎಲ್ಲಾರ ಹತ್ರನು ಬಂದ್ಬಿಟ್ಟು ಅನ್ಯವಾಗಿ ಸಿಗಾಕೊಂಡ್ಬಿಟ್ನಲ್ಲ. ಒಳ್ಳೆ ಚಿಕ್ಕ ಮಕ್ಳು ಆಟ ಮಾಡ್ತೀಯಲ್ಲ ರಂಗಪ್ಪ ನೀನು. ನನ್ನ ಮನ್ಸಿಗೆ ಎಷ್ಟು ನೋವಾಗೈತಂತ ನೀನು ಗೊತ್ತೈತೆ. ಗೊತ್ತಿದ್ದು ನೀನು ಪದೇ ಹಿಂಗೆ ಮಾತಾಡ್ತೀಯಲ್ಲ ಪಾಪ ನೀನು. ನಡ್ರಿ ಅತ್ಲಾಗಿ ಇನ್ನೇನ್ ಮಾಡಕ್ಕಾಗುತ್ತ ಅತ್ಲಾಗಿ. ನಡಿ ಹೋಗಣ, ಅದೇನ್ ಮಾತಾಡೋಣ ನಡಿ. ಯಪ್ಪ, ಸದ್ಯ ಹೆಂಗ ನಮ್ ಸಾವುಕಾರರು ಒಪ್ಕೊಂಡ್ಬಿಟ್ರು ಕಣಪ್ಪ, ಹೆಂಗ ಗೌಡ್ರು ಅಂತ ಬರೋದಕ್ಕೆ. ಹೆಂಗ ಹಂಗೆ ನಮ್ಮ ಅಮ್ಮಾರು, ನಮ್ ಸಾವುಕಾರರು, ದಿಲೀಪಣ್ಣ, ಗಜೇಂದ್ರಣ್ಣ, ಎಲ್ಲಾರು ಒಂದಾಗಿ ಖುಷಿಯಾಗಿದ್ರೆ ಸಾಕಪ್ಪ ಭಗವಂತ. ನಾನು ಈ ಮನೆ ಋಣನ ತೀರಿಸ್ದಂಗ ಆಗುತ್ತೆ. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಸೇವೆ ಮಾಡ್ತಿದ್ದೀನಿ.
ಹೆಂಗ ಎಲ್ಲಾರದನ್ನು ಒಂದಾಗ್ಬಿಟ್ರೆ ಸಾಕು. ನಮ್ ಸಾವುಕಾರರು ಹೊರಗಾಡವ್ರು, ಯೋಚನೆ ಮಾಡೋರು, ನೋಡಕ್ ಆಗ್ತಿರಲಿಲ್ಲ ನನ್ಗೆ ಅವ್ರ ಮಕಾನ. ಅಷ್ಟೊಂದೆಲ್ಲ ಯೋಚನೆಗಳು ಮನ್ಸಲ್ಲಿ ಇಟ್ಕೊಂಡು ಹೆಂಗ್ ಕೋಪ ಮಾಡ್ಕೊಳ್ತಿದಾರ ನೋಡು. ಏನಾದ್ರೂ ಮಾಡ್ಬಿಟ್ಟು ಕರ್ಕೊಂಡು ಹೋಗ್ಬೇಕು ಅಂತ ಅನ್ಕೊಂಡಿದ್ದೆ. ಹೆಂಗ ಬಂದ್ಬಿಟ್ರು ನಮ್ ಜೊತೆನೆ. ಬರ್ರಿ ಬರ್ರಿ ಸಾವುಕಾರ್ರೆ. ಇವನಪ್ಪ ಇವ್ನು ಲೆಕ್ಕಾಚಾರಿ ಇವನು. ಇವನು ಯಾರದ ತಲಾಟೆ ಮಾಡ್ತಿರ್ತಾನೆ, ಬರೀ ತಲಾಟೆನೆ ಮಾಡೋದು ಇವನು. ಬರ್ರಿ ಸಾವುಕಾರ್ರೆ, ಆಯ್ತು ಇವಾಗ. ರೀ ರೀ ಯಾವ್ದೇ ಕಾರಣಕ್ಕೂ ನೀವು ಕೋಪ ಮಾಡ್ಕೊಳ್ಳೋದಕ್ಕೆ ಜಗಳ ಮಾಡೋದಕ್ಕೆ ಮಾತ್ರ ಬಿಡ್ಲೇಬೇಡ್ರಿ. ಏನಾದ್ರೂ ಮಾಡ್ಬಿಟ್ಟು ಒಂದ್ ಮಾಡ್ಬೇಕಣ್ರಿ. ಮದುವೆ ಬೇರೆ ಶುರು ಆಗ್ತೈತೆ. ಎಲ್ಲಾರು ನನ್ನ ಕುಟುಂಬದವರೆಲ್ಲ ಒಂದಾಗಿ ಚೆನ್ನಾಗಿದ್ರೆ ಸಾಕು. ನಿಮ್ಮಣ್ಣ ಹೇಳ್ಕಂತಿಲ್ಲ, ಆದ್ರೆ ಮನ್ಸಲ್ಲೇನೆ ಹೇಳ್ಕೋಬಾರದು. ನೋವುಗಳು ಬಹಳ ಐತೆ, ಸರಿನಾ? ಏನಾದ್ರೂ ಮಾಡ್ಬಿಟ್ಟು ನೀವು ಒಂದ್ ಮಾಡೇ ಬರ್ಬೇಕು. ಹೋಗ್ತಿದ್ದೀರಾ ಮತ್ತೆ ಖುಷಿ ವಿಚಾರನ ಕಾಯ್ಕೊಂಡಿರ್ತೀನಿ. ಮನೇಲಿ ಪಾಯಸ ಏನಾರ ಮಾಡಿಸ್ತೀನಿ, ಎಲ್ಲಾರು ಒಂದಾಗಿದಾರಂದ್ರೆ, ಸರಿನಾ? ಪಟ್ಟಂತ ಫೋನ್ ಮಾಡಿ ಹೇಳ್ಬಿಡು ನನಗೆ. ಆಯ್ತು ಕಣೆ ಇವಳೆ, ಆಯ್ತು ಕಣೆ. ನನ್ಗೂನು ಅದೇ ಅಲ್ವೇನೆ ನಾನು ಬಯಸೋದು. ಒಳ್ಳೇದಾದ್ರೆ ಸಾಕು ಕಣೆ. ನನ್ನಿಂದ ಒಂದ್ ಕುಟುಂಬ ಒಳ್ಳೇದಾದ್ರೆ, ಒಡೆದೋಗಿರೋ ಕುಟುಂಬ ಒಂದಾದ್ರೆ ಸಾಕಂತ ನಾನು ಅಲ್ವೇನೆ ಬಯಸೋದು. ನೋಡೋಣ, ಪ್ರಯತ್ನ ಪಡ್ತೀನಿ, ಸುಮ್ಕಿರು. ಅಣ್ಣಂಗೆ ಒಂದ್ ಸ್ವಲ್ಪ ಕೋಪ ಐತೆ, ಆದ್ರೂ ಮನ್ಸಲ್ಲಿ ಪ್ರೀತಿ ಅನ್ನೋದು ಇದ್ದೇ ಇರುತ್ತೆ. ಅದೆಲ್ಲ ಹೋಗ್ಬಿಡುತ್ತೆ. ಆಯ್ತು ತಡಿ, ಹೋಗ್ ಬರ್ತೀನಿ ನಾನು. ನೀನ್ ಹೋಗ್ ಒಳಗಡೆ. ಎಲ್ಲ ಹೊಲತ್ತಾವ, ಎಲ್ಲ ಹೋಗ್ಬೇಡ. ನಾನು ಬಂದಾದ್ಮೇಲೆ ಬೇಕಾದ್ರೆ ಹೋದ್ರೆ ಆಗುತ್ತೆ. ಸೊಪ್ಪು ಕುಯ್ಕೊಂಬರಕ್ ಬೇರೆ ಹೋಗ್ಬೇಕು ಅಂತ ಹೇಳ್ತಿದ್ದೆ. ಅಲ್ಲ ಕಣೆ, ಅದ್ ಎಷ್ಟು ದಿನ ಅಲ್ಲೂ ಬರೀ ಸೊಪ್ಪಿನ ಸಾಂಬಾರ್ ಅದ್ ಎಷ್ಟಂತ ಮಾಡ್ತೀಯ? ಸುಮ್ಕಿರಿ. ಏನಾದ್ರು ತಗೊಂಬಂದ್ರೆ ಆಗುತ್ತೆ. ಸಾಯಂಕಾಲ ಏನಾರ ಪಾಯಸ ಗೀಸ ಮಾಡಿದ್ರೆ ಆಗುತ್ತೆ. ಆಯ್ತಾಯ್ತು, ಇವಾಗ ಏನೋ ಮಾಡಿದ್ರೆ ಆಗುತ್ತೆ. ನೀನ್ ನಡಿ, ಮೊದ್ಲು ನೀನು ಹೇಳಿದ ಕೆಲಸ ಮಾಡಿ ಹೋಗು. ಗೌಡ್ರೆ, ಗೌಡ್ರೆ, ನಮಸ್ಕಾರ ಗೌಡ್ರೆ. ಏನ್ ಗೌಡ್ರೆ ಸಮಾಚಾರ? ಬರೇಳಿರಂತೆ. ಅಗಳ ದೊಡ್ಡ ಸಾವುಕಾರ ಬಂದಿದ್ದಾರೆ. ಸಾವುಕಾರ್ರೆ, ದೊಡ್ಡ ಸಾವುಕಾರ್ರೆ, ಚೆನ್ನಾಗಿದ್ದೀರಾ? ನಮಸ್ಕಾರ ಕಣ್ರಿ. ನಮಸ್ಕಾರ ಕಣಪ್ಪ ರಂಗಜ್ಜ. ಚೆನ್ನಾಗಿದೀಯನಪ್ಪ? ಆರಾಮಾಗಿದೀಯನಪ್ಪ? ಯೋಗಕ್ಷೇಮ ಎಲ್ಲ ಚೆನ್ನಾಗೈತಾ? ಹ್ಞೂ ಕಣ್ರಿ ಸಾವುಕಾರ್ರೆ, ಎಲ್ಲಾರು ಆರಾಮಾಗಿದ್ದೀವಿ, ನೆಮ್ಮದಿಯಾಗಿ ಇದೀವಿ, ಚೆನ್ನಾಗೇ ಇದೀವಿ. ಅದಕ್ಕೆ ಆರಾಮಾಗಿದ್ದೀರಾ? ಹ್ಞೂ ಕಣಪ್ಪ ರಂಗಪ್ಪ, ಆರಾಮಾಗಿದ್ದೀನಿ. ನೀವೆಲ್ಲ ಆರಾಮಾಗಿದ್ದೀರಾ? ಇದೇ ಕಲರ್ ರಂಗಜ್ಜ ಒತ್ ಮಾಡ್ಕೊಂಬಂದ್ರಿ. ಬೇಗ ಬರ್ರಿ ಅಂತ ಹೇಳಿದ್ದೆ ತಾನೇ ನಾನು. ಲೆಕ್ಕಾಚಾರಿ, ಬೇಗ ಕರ್ಕೊಂಬರ್ಲಾ ಅಂತ ಹೇಳಿದೀನಿ. ನೀನ್ ಯಾಕ್ಲಾ ಇಷ್ಟಂತ ತಡ ಮಾಡ್ಕೊಂಬಂದೆ ನೀನು? ಏನಪ್ಪ ಸಾವುಕಾರ, ಏನಪ್ಪ ಏನು ಮಾತಾಡೋದು ಸುಮ್ಕೆ ನಿಂತ್ಕೊಂಡ್ಬಿಟ್ಟಿದೀಯಾ? ಏನ್ ಸಮಾಚಾರ? ನಿಮ್ಮ ಹೆಣ್ತಿನೂ ನಿಮ್ಮ ಮಾವ ಬಂದಿದಾರ ನೋಡಪ್ಪ. ಏನ ನಿನಗೂ ಇನ್ನೇನು ಗೊತ್ತಿಲ್ದಾರ ವಿಚಾರ ಇನ್ನೇನಿಲ್ಲ. ನಮ್ ಲೆಕ್ಕಾಚಾರಿ ಎಲ್ಲ ಹೇಳಿದಾನಲ್ಲ. ಏನ್ ಮಾಡ್ತೀರಪ್ಪ ಇವಾಗ? ರೀ ರೀ ಏನೋ ತಪ್ಪಾಗೋಯ್ತು ಕಣ್ರಿ ನನ್ನಿಂದ. ದಯವಿಟ್ಟು ನನಗೆ ಕ್ಷಮಿಸ್ಬಿಡ್ರಿ. ದಯವಿಟ್ಟು ನನಗೆ ಗೊತ್ತಾಗ್ಲಿಲ್ಲ ಕಣ್ರಿ. ಯಾರ್ಯಾರ್ದೋ ಮಾತು ಕೇಳ್ಕೊಂಡ್ಬಿಟ್ಟು ನಾನು ನಿಮ್ಗೆ ಅನ್ಯಾಯವಾಗಿ ದೂರ್ ಬಿಟ್ಟೆ ಕಣ್ರಿ. ನಿಮ್ಮ ಮನ್ಸಿಗೆ ನೋವು ಮಾಡ್ಬಿಟ್ಟೆ ಕಣ್ರಿ. ದಯವಿಟ್ಟು ನಿಮ್ಗೆ ಬೇಜಾರು ಮಾಡಿಸ್ಬಿಟ್ಟಿದ್ದೀನಿ ಕಣ್ರಿ. ನೊನ್ಕೋಬೇಡ ಕಣ್ರಿ, ನೊನ್ಕೋಬೇಡ್ರಿ. ನನಗೆ ಗೊತ್ತಾಗ್ಲಿಲ್ಲ ಕಣ್ರಿ. ನನಗೆ ಎಲ್ಲಾರು ಸೇರ್ಬಿಟ್ಟು ಯಾಮಾರಿಸ್ಬಿಟ್ಟು ಕಣ್ರಿ. ನಿಮ್ ಕೈ ಮುಗಿದು ಕೇಳ್ಕೊಂತೀನಿ. ಬರ್ರಿ ಮನೆಗೆ ಹೋಗೋಣ. ಅಯ್ಯೋ, ನಾನಾ ಮನೆಗ್ ಬರದ? ಬೇಡ ಕಣಮ್ಮ, ಬೇಡ ಕಣಮ್ಮ, ನೀನ್ ಕೈ ಮುಗಿದ್ ಕೇಳ್ಕೊಳ್ತೀನಿ. ನಾನಂತೂ ಯಾವ್ದೇ ಕಾರಣಕ್ಕೂ ಬರಲ್ಲ. ಹೆಂಗ ಇಲ್ಲಿ ನೆಮ್ಮದಿಯಾಗಿದ್ದೀನಿ. ನೀನ್ ಸಾವುಕಾರು ಮಗಳಲ್ವಾ? ನಿಮ್ಮ ಅಪ್ಪ ಸಾವುಕಾರು ಅಲ್ವಾ? ನಾನಲ್ಲಿ ಬಂದ್ಬಿಟ್ಟು ನಿಮ್ ತೋಟ, ಹೊಲ, ಗದ್ದೆ, ಮನೆ ಎಲ್ಲದನ್ನು ಹಾಳು ಮಾಡೋದು ಬೇಡ. ಇಷ್ಟು ದಿವಸ ಎಲ್ಲದನ್ನು ಮಾರ್ಕೊಂಡು ತಿಂದಿದ್ದೀನಿ. ಹಂಗಂತ ನೀವೇ ತಾನೇ ಹೇಳಿದ್ದು. ಬೇಡವೇ ಬೇಡ, ಅದ್ರ ಸವಾಸನೆ ಬೇಡ. ಹೆಂಗ ನನ್ನ ಪಾಡಿಗೆ ನಾನು ನೆಮ್ಮದಿಯಾಗಿದ್ದೀನಿ ನನ್ನ ಮಕ್ಳುಗಳ ಜೊತೆ. ನೀವು ಚೆನ್ನಾಗಿರ್ರಿ, ಹೋಗ್ರಿ. ಸುಮ್ಮನೆ ಯಾಕೆ? ಅಳಿಯಂದ್ರೆ ದಯವಿಟ್ಟು ಈ ರೀತಿ ಎಲ್ಲ ಮನ್ಸಿಗೆ ನೋವು ಮಾಡ್ಕೊಂಡ್ಬಿಟ್ಟು ದಯವಿಟ್ಟು ಬೇಜಾರು ಮಾಡಿಸ್ಬಿಡಿ ಅಳಿಯಂದ್ರೆ. ಏನೋ ಗೊತ್ತಿಲ್ದಂಗೆ ತಪ್ಪು ಮಾಡ್ಬಿಟ್ಟಿದ್ದೀವಿ, ಅದನ್ನೇ ಮನ್ಸಿಗೆ ಹಾಕೊಂಡ್ಬಿಟ್ಟು ನೀವು ನೊನ್ಕೋಬೇಡಿ. ದಯವಿಟ್ಟು ನಮ್ಮ ಮೇಲೆ ಕೋಪ ಮಾಡ್ಕೋಬೇಡಿ ಅಳಿಯಂದ್ರೆ. ದಯವಿಟ್ಟು ತಿರ್ಗಾ ನನ್ನ ಮಗಳ ಜೊತೆ ನೀವೆಲ್ಲಾರು ಒಟ್ಟಿಗೆ ಚೆನ್ನಾಗಿರ್ಬೇಕು ಅಳಿಯಂದ್ರೆ. ಈ ರೀತಿ ಎಲ್ಲ ಹಠ ಮಾಡಬೇಡ್ರಿ ಅಳಿಯಂದ್ರೆ. ಯಾಕೆ ಈ ರೀತಿ ಹಠ ಮಾಡ್ತಿದ್ದೀರಾ? ಏನೋ ತಪ್ಪಾಗೋಯ್ತು ನನ್ನಿಂದ, ನನಗೆ ಕ್ಷಮಿಸ್ಬಿಡ್ರಿ. ಮಾವ ಸುಮ್ನಿರಿ ಮಾವ, ಹಿಂಗೆಲ್ಲ ಮಾತಾಡಬೇಡಿ. ನೀವು ವಯಸ್ಸಿನಲ್ಲಿ ದೊಡ್ಡವರು, ಗೌರವಯುತ ವ್ಯಕ್ತಿ. ನೀವು 4-5 ಹಳ್ಳಿಗೇನೆ ಗೌಡ್ರು. ನೀವು ಈ ರೀತಿ ಎಲ್ಲ ಹೇಳ್ಬೇಡ್ರಿ. ನನಗೆ ಬಲು ಬೇಜಾರಾಗಿ ಹೋಗ್ಬಿಡುತ್ತೆ. ತಪ್ಪಿ ಯಾರ್ತಾನೆ ಮಾಡಲ್ಲ, ಮಾಡ್ತಾರೆ. ಆದ್ರೆ ಎಲ್ಲಾರು ನೀವು ಯಾರಾದ್ರೂ ನನಗೆ ಅಷ್ಟು ಹತ್ರದಿಂದ ನೋಡಿಲ್ಲ. ನನ್ನ ಹೆಂಡತಿ ನನಗೆ ಅಷ್ಟು ಹತ್ರದಿಂದ ನೋಡಿದಾಳ್ತಾನೆ. ಅವಳಾದ್ರೂ ನನಗೆ ಕಷ್ಟ ಅರ್ಥ ಮಾಡ್ಕೊಂಡದಲ್ಲೇ ಹಿಂಗೆ ಬೀದಿಲ್ ಕಳಿಸ್ಬಿಟ್ಲಲ್ಲ, ನನಗೆ ಅವಮಾನ ಮಾಡ್ಬಿಟ್ಟು ಮನೆಯಿಂದ ಆಚೆ ಕಡೆ ಆಗ್ಬಿಟ್ಲಲ್ಲ, ಅದೇ ನೋವಾಗಿದ್ ನನಗೆ. ರೀ ಹೇಳ್ತಿದ್ದೀನಲ್ಲ ರೀ, ನನ್ ತಪ್ಪಾಗೋಯ್ತು ಕಣ್ರಿ. ನನಗೆ ಗೊತ್ತಾಗ್ದಂಗೆ ನಾನು ಯಾಮಾರ್ಬಿಟ್ಟೆ ಕಣ್ರಿ. ನನಗೆ ಗೊತ್ತಾಗ್ಲಿಲ್ಲ. ನನ್ನ ತಮ್ಮನ ಹೆಂಡತಿ ಇಬ್ರು ಹಂಗ್ ನಂಬಿಸ್ಬಿಟ್ಟು ಕಣ್ರಿ. ನನಗೆ ನಂಬಿಸ್ಬಿಟ್ರು. ನಡ್ರಿ ಮನೆಗೆ ಹೋಗೋಣ ನಡ್ರಿ. ಬೇಡ ಬಿಡು, ನನ್ನ ಪಾಡಿಗೆ ನಾನು ನೆಮ್ಮದಿ ಆಗಿದ್ದೀನಿ. ನೀನು ನಿನ್ನ ಪಾಡಿಗೆ ನೀನ್ ನೆಮ್ಮದಿ ಆಗಿರು. ಲೇ ಸಾವುಕಾರ, ನಾನು ಅವಾಗ್ಲಿನ ನೋಡ್ತಿದ್ದೀನಿ ಎಲ್ಲ ನೀನು ಮಾತಾಡ್ತಿರೋದು. ಏನ ಹುಡುಗಿ ತಪ್ಪು ಮಾಡಿದಾಳಂತ ಹೇಳ್ತಿದ್ದಂತಾನೆ. ಓಹೋ, ಇವನೇನ್ ತಪ್ಪೇ ಮಾಡಿಲ್ವಾ? ಹಂಗಾದ್ರೆ ದೊಡ್ಡದಾಗಿ ಬೇರೆ ಹೇಳ್ತಿದ್ದಾನೆ. ನೋಡ ಹೋಗ್ಲಾ,
ನಿನ್ ಲಗೇಜ್ ಎಲ್ಲ ತಗೊಂಡು ಆ ದಿಲೀಪಂಗುನು ಶಶಿಗೆಲ್ಲ ಕರ್ಕೊಂಡು ಮನೆಗೆ ಹೋಗ್ಬಿಟ್ಟು ಮೊದ್ಲು ಹೆಂಗೆ ನೆಮ್ಮದಿಯಾಗಿದ್ರಿ ಹಂಗಿರ್ರಿ. ತೋಟ ಹೊಲ ಗದ್ದೆ ಅವೆಲ್ಲ ಅವಸ್ಥೆ ಆಗಿರೋದು ನೋಡೋದು ಹೋಗ್ಬಿಟ್ಟು ಏನೇನ್ ಮಾಡಿದಾನಂತ ನೀನ್ ಬಾಮೈದ ಮೊದ್ಲು ಹೋಗ್ಬಿಟ್ಟು ಎಲ್ಲ ಚೆನ್ನಾಗಿ ನೋಡ್ಕೊಂಡು ನೆಮ್ಮದಿಯಾಗಿ ಇರೋದ್ ಕಲೀರಿ. ಹ್ಞೂ ಅಯ್ಯೋ ಗೌಡ್ರೆ, ಆಯ್ತು ಬಿಡಿ ಗೌಡ್ರೆ. ನೀವ್ ಹೇಳಿದಿರ ಅಂದ್ಮೇಲೆ ಅಣ್ಣ ಮಾತು ಒಪ್ಕೊಂತಾನೆ ಬಿಡಿ. ಅದಕ್ಕೆ ನಡೀರಿ ಮಂತ ಹೋಗೋಣ. ಅಣ್ಣಯ್ಯ ನಡಿಯ ಹೋಗೋಣ, ಮಂತಾವ ಹೋಗೋಣ ನಡಿಯ. ಅದ್ಯಾಕೆ ಪದೇ ಪದೇ ಯಾರು ಏನಂತಾರೆ? ಅದನ್ನೇ ದೊಡ್ಡದಾಗಿ ಬೇರೆ ಚರ್ಚೆ ಮಾಡ್ಕೊಂಡು ಇಲ್ಲಿ ಕುತ್ಕೊಳ್ಳೋದು ಬೇಡ. ಏನಂತಾರೆ ನಡೀರಿ ಎಲ್ಲಾರು. ಇನ್ನೇನು ಒಂದಾದ್ರಲ್ಲ ತಲೆ ಹಾಕಿ ಕೆಡಿಸ್ಕೊಳ್ಳೋಣ. ಸುಮ್ನೆ ನಡೀರಿ ಸಾಕು. ಪದೇ ಪದೇ ಅದೇ ವಿಷಯನ ಚರ್ಚೆ ಮಾಡೋದು ಬೇಡ. ಕರೆಕ್ಟು ಕಳ್ಳ ರಂಗಜ್ಜ, ನೀನ್ ಹೇಳಿದ್ ಮಾತ್ರ. ನೀನ್ ಬುದ್ಧಿವಂತ ಅಂದ್ರೆ ಬುದ್ಧಿವಂತ ಕಳ್ಳ. ಅದಕ್ಕೆ ಕಳ್ಳ ನೀನಂದ್ರೆ ನನಗೆ ಬಲು ಇಷ್ಟ ಆಗೋದು. ಹೆಂಗ ಒಳ್ಳೇದಾಗ್ಲಿ, ಚೆನ್ನಾಗಿರಪ್ಪ. ಪದೇ 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 ಇದನ್ನೇ ದೊಡ್ಡದು ಮಾಡ್ತಾ ಹೋಗ್ಬಾರ್ದು. ನೋಡಮ್ಮ, ನಿನ್ಗೂ ಪದೇ ಪದೇ ಹೇಳ್ತಿದೀನಿ, ತಿರ್ಗಾ ಇನ್ನೊಂದ್ಸಲಿ ಇವ್ರ ಮಾತು ಕೇಳಬಾರ್ದು. ನೀನೇನು ನಿನ್ ಗಂಡ ಏನಂತ ಗೊತ್ತು ತಾನೆ? ನಿನ್ ಗಂಡನ ಜೊತೆ ಚೆನ್ನಾಗಿರೋದ್ ಕಲಿಬೇಕು. ಅದನ್ನ ಬಿಟ್ಬಿಟ್ಟು ಇವ್ರ ಮಾತು ಕೇಳ್ಕೊಂಡ್ಬಿಟ್ಟು ಬೈಯೋದು, ಜಗಳ ಮಾಡೋದು, ಕೋಪ ಮಾಡ್ಕೊಳ್ಳೋದು ಇವೆಲ್ಲ ಮಾಡಬಾರ್ದು. ಒಟ್ಟಿಗೆ ಚೆನ್ನಾಗಿರ್ರಿ, ಸರಿನಾ? ಮಗ ಸೊಸೆಗೂ ಕರ್ಕೊಂಬಂದು ಆರಾಮಾಗಿ ತೋಟ ಹೊಲ ಗದ್ದೆ ಎಲ್ಲ ನೋಡ್ಕೊಂಡು ನೆಮ್ಮದಿಯಾಗಿ ಇರೋದ್ ಕಲೀರಿ.